ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಬಸವಣ್ಣನವರು ಬರೆದಂತಹ ವಚನಗಳ ವಿಡಿಯೋವನ್ನು ಹಾಕಿದ್ದೇನೆ. ನೀವು ಗಮನಿಸಿರಬಹುದು. ಗಮನಿಸದೇ ಇದ್ದಲ್ಲಿ ನೀವು ಆ ವಿಡಿಯೋಗೆ ನೀವು ಭೇಟಿ ನೀಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಯಾಕೆಂದರೆ ನಾನು ಪಾಠಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋಗಳನ್ನು ಹಾಕಿದರೆ ಅದು ನಿಮಗೆ ಸೂಚನೆಯನ್ನು ಕೊಡ್ತದೆ. ಈಗ ನಾನು ಉರಿಲಿಂಗ ಪೆದ್ದಿಯ ವಚನಗಳು ಇದನ್ನು ಮಾಡ್ತಾ ಇದ್ದೇನೆ. ಉರಿಲಿಂಗ ಪೆದ್ದಿಯ ವಚನಗಳನ್ನು ಮಾಡುವ ಮೊದಲು ಉರಿಲಿಂಗ ಪೆದ್ದಿಯ ಪರಿಚಯವನ್ನು ನೋಡೋಣ ವಿದ್ಯಾರ್ಥಿಗಳೇ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಉರಿಲಿಂಗ ಪೆದ್ದಿಯ 366 ವಚನಗಳು ಇದುವರೆಗೂ ದೊರೆತಿವೆ. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು ವಿದ್ಯಾರ್ಥಿಗಳೇ, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉತ್ತರ ಇಲ್ಲಿದೆ ನೋಡಿ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಹಾಗೆಯೇ ಇದು ಬಹು ಆಯ್ಕೆಯ ಪ್ರಶ್ನೆಗಳು, ಬಿಟ್ಟ ಸ್ಥಳ ತುಂಬಿರಿ, ಹಾಗೆಯೇ ಹೊಂದಿಸಿ ಬರೆಯಿರಿ, ಇವು ಯಾವುದರಲ್ಲಿ ಆದರೂ ಬರ್ಬೋದು. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥ ಹೆಸರನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಆಕರ ಗ್ರಂಥಗಳನ್ನು ಕೇಳ್ತಾರೆ. ಇಲ್ಲಿ ಆಕರ ಗ್ರಂಥ ಉರಿಲಿಂಗ ಪೆದ್ದಿಯ ವಚನಗಳು ಶಿವಶರಣರ ಸಮಗ್ರ ವಚನ ಸಂಪುಟ, ಈ ಕೃತಿಯಿಂದ ಆಯ್ದುಕೊಂಡಿರುವಂತಹ ವಚನ ಯಾವುದು? ಶಿವಶರಣರ ಸಮಗ್ರ ವಚನ ಸಂಪುಟ ಅನ್ನುವಂಥದ್ದು ಆಕರ ಗ್ರಂಥ. ಈಗ ನಾವು ಕವಿ ಪರಿಚಯ ನೋಡ್ಕೊಳ್ಳೋಣ, ವಚನಕಾರರ ಪರಿಚಯ ನೋಡೋಣ. ಈತ ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ದ. ತಂದೆ ತಾಯಿಗಳು ಇವನಿಗೆ ಪೆದ್ದಣ್ಣ ಎಂಬ ಹೆಸರಿಟ್ಟರು. ಕಳ್ಳತನ ಮಾಡಿಕೊಂಡು ಜೀವಿಸುತ್ತಿದ್ದ ಈತ ಒಮ್ಮೆ ಉರಿಲಿಂಗ ದೇವರ ಮನೆಗೆ ಕಳ್ಳತನ ಮಾಡಲು ಬಂದ. ಆಗ ಉರಿಲಿಂಗ ದೇವರು ನಂದವಾಡ ಗ್ರಾಮದ ಸೂರಯ್ಯನಿಗೆ ದೀಕ್ಷೆ ನೀಡುತ್ತಿದ್ದರು. ಉರಿಲಿಂಗ ದೇವರು ಒಬ್ಬ ಸ್ವಾಮೀಜಿ ಶರಣ. ಅವರು ಒಂದು ಸೂರಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿಗೆ ದೀಕ್ಷೆಯನ್ನು ನೀಡ್ತಾ ಇದ್ರಂತೆ. ಇಲ್ಲಿ ಕಳ್ಳತನವನ್ನು ಮಾಡಲಿಕ್ಕೆ ಬಂದಂತಹ ಪೆದ್ದಣ್ಣ, ಆತನ ಮನಸ್ಸು ಪರಿವರ್ತನೆಯಾಯಿತು. ಆತ ಉರಿಲಿಂಗ ಪೆದ್ದಿಗಳ ಮಠಕ್ಕೆ ಬಂದು ಒಂದು ಹೊರೆ ಸೌದೆಯನ್ನು ಹಾಕ್ತಾ ಇದ್ದಂತೆ. ಅಂದರೆ ಆತನ ಮನಸ್ಸು ಪರಿವರ್ತನೆಯಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಲು ಆರಂಭಿಸುತ್ತಾನೆ. ಕೊನೆಗೆ ಒಂದು ದಿನ ಗುರುವನ್ನು ಕಾಡಿ ಬೇಡಿ ದೀಕ್ಷೆಯನ್ನು ಪಡಿತಾನೆ. ದೀಕ್ಷೆಯನ್ನು ಪಡೆದು ಉರಿಲಿಂಗ ಪೆದ್ದಿ ಅನ್ನುವಂಥ ಹೆಸರನ್ನು ಇಟ್ಟುಕೊಳ್ಳುತ್ತಾನೆ. ಮೊದಲನೇ ಹೆಸರು ಯಾವುದಿದ್ದದು? ಪೆದ್ದಣ್ಣ. ಇಲ್ಲಿ ಉರಿಲಿಂಗ ಪೆದ್ದಿ ಅನ್ನುವಂಥ ಹೆಸರನ್ನು ಧರಿಸಿ ಗುರುವಿಗೆ ತಕ್ಕ ಶಿಷ್ಯನಾದನು. ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತನಾಗಿ ತಾನೇ ಪೀಠಕ್ಕೆ ಒಡೆಯನಾದ ಮಹಾನುಭವಿ ಈತ ಉರಿಲಿಂಗ ಪೆದ್ದಿ. ಇನ್ನು ಈ ವಚನಗಳ ಆಶಯ 3 ವಚನ ಭಾಗ ಇದೆ. ಇದರಲ್ಲಿ ಉರಿಲಿಂಗ ಪೆದ್ದಿ ಬರೆದಂತಹ 3 ವಚನಗಳ ಭಾಗ. ಒಂದು ವಚನ, ಅದರಲ್ಲಿ 3 ಭಾಗಗಳಿವೆ, 3 ಪ್ಯಾರಾಗ್ರಾಫ್ ಇದೆ. ಇದರ ಒಟ್ಟು ಆಶಯ ಈ ರೀತಿ ಇದೆ. ಚಿಂತೆಯಿಲ್ಲದ ಅತಿಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಎಂಬುದನ್ನು ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನೆಂದು, ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು, ಹಾಗೆ ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕು ಎಂಬುದನ್ನು ಉರಿಲಿಂಗ ಪೆದ್ದಿಯ ವಚನಗಳು ನಿರೂಪಿಸುತ್ತದೆ. ತನ್ನ ವಿಚಾರಗಳನ್ನು ಮಂಡಿಸುವಾಗ ಬಳಸುವ ಹೋಲಿಕೆಗಳ ಔಚಿತ್ಯವನ್ನು ವಚನ ಬಂಧುರದಲ್ಲಿ ಹಿಡಿದಿಡುವ ಕುಶಲತೆ, ಕಲೆಗಾರಿಕೆಗಳಿಂದಾಗಿ ಈ ವಚನಗಳು ಗಮನಾರ್ಹವೆನಿಸಿದೆ. ಈಗ ಮೊದಲನೆಯ ವಚನ ಭಾಗ ನೋಡೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಓದಿಕೊಳ್ತೇನೆ, ಸರಿಯಾಗಿ ಕೇಳಿಕೊಳ್ಳಿ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ವಚನದಲ್ಲಿ ಚಿಂತೆಯಿಲ್ಲದ ಅತಿಶ್ರೇಷ್ಠವಾದಂತಹ ಮನಸ್ಥಿತಿಯನ್ನು ಶಿವ ಧ್ಯಾನದಿಂದ ಸಾಧಿಸಬಹುದು
ಅಂದರೆ ಚಿಂತೆ ಇಲ್ಲದೇ ಇರುವಂಥ ಮನಸ್ಥಿತಿಯನ್ನು ಸಾಧಿಸಬೇಕಾದರೆ ಶಿವನ ಧ್ಯಾನ ಅಂದರೆ ದೇವರ ಧ್ಯಾನವನ್ನು ಮಾಡುವುದರ ಮುಖಾಂತರ ಸಾಧಿಸಬಹುದು ಅನ್ನುವುದನ್ನು ಈ ವಚನ ಸಾರುತ್ತದೆ. ಸೂರ್ಯನಿಲ್ಲದೆ ಹಗಲುಂಟೇ ಅಯ್ಯ. ಇಲ್ಲಿ ಅಯ್ಯ ಅಂದರೆ ತಂದೆ ಅಥವಾ ಒಬ್ಬ ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ ಹೇಳುವಂಥದ್ದು. ಸೂರ್ಯನಿಲ್ಲದೆ ಹಗಲುಂಟೇ ಅಯ್ಯ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿದ್ದಾರೆ ನೋಡಿ. ಅಂದರೆ ಸೂರ್ಯನಿಲ್ಲದ ಹಗಲು ಇರಲು ಸಾಧ್ಯವಿಲ್ಲ. ದೀಪ ಇಲ್ಲದೆ ಬೆಳಕುಂಟೇ ಅಯ್ಯ. ದೀಪವಿಲ್ಲದೆ ಬೆಳಕು ಉಂಟಾಗಲು ಸಾಧ್ಯವಿಲ್ಲ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ. ಪುಷ್ಪವಿಲ್ಲದೆ ಪರಿಮಳವನ್ನು ತಿಳಿಯಲು ಸಾಧ್ಯವಿಲ್ಲ. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಹಾಗೆ ಭಕ್ತಿ ಮಾಡಲು ಬೇಕಾದಂಥ ಭಾವಗಳು ಇಲ್ಲದೆ ನಾವು ಪರಿಶುದ್ಧತೆಯನ್ನು ಕಾಣಲಾಗುವುದಿಲ್ಲ. ಭಕ್ತಿ ಮಾಡಲು ಏನೆಲ್ಲ ಭಾವಗಳು ಇರಬೇಕೋ ಆ ಭಾವಗಳು ಇದ್ದರೆ ಮಾತ್ರ ಪರಿಶುದ್ಧತೆಯನ್ನು ಕಾಣಬಹುದು. ಸಕಲವಿಲ್ಲದೆ ಪರಿಶುದ್ಧತೆಯಿಂದ ಮಾಡುವ ಶಿವಧ್ಯಾನದಿಂದ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯನ್ನು ನಾವು ಸಾಧಿಸಬಹುದು. ಸಕಲವಿಲ್ಲದೆ ನಿಷ್ಕಲವ ಕಾಣಲು ಸಾಧ್ಯವಿಲ್ಲ. ಸಕಲ ಅಂದರೆ ಎಲ್ಲವೂ, ನಿಷ್ಕಲ ಅಂದರೆ ಕಲೆ ಇಲ್ಲದ ಪರಿಶುದ್ಧ. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಇಲ್ಲಿ ಸಕಲವಿಲ್ಲದೆ ನಿಷ್ಕಲವ ಕಾಣಲು ಸಾಧ್ಯವಿಲ್ಲ ಅಂದರೆ ಇವು ಒಂದೊಂದು ವಿಶಿಷ್ಟತೆಯ ಮೂಲಗಳಾಗಿವೆ. ಅದೇ ರೀತಿ ಇನ್ನೊಂದು ಹೇಳ್ತಾರೆ ಅಲ್ಲಿ, ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಮಹಾಘನ ಅಂದರೆ ಮಹಾಶ್ರೇಷ್ಠವಾದ ಅಂದರೆ ನಿಶ್ಚಿಂತವಾದಂತಹ ಮನಸ್ಸಿನ ಅತಿ ಶ್ರೇಷ್ಠವಾದಂತಹ ಮಹಾಘನ, ಅತಿ ಶ್ರೇಷ್ಠವಾದ ಉನ್ನತವಾದ ಮಹಾಘನನಾದಂತಹ ಅಂದರೆ ಯಾವುದು ಮನಸ್ಸಿನ ನಿಶ್ಚಿಂತವಾಗಿರುವಂಥ ಮನಸ್ಸಿನ ಸ್ವರೂಪನಾದಂತಹ ಮಂಗಳಕರನಾದಂತಹ ಶಿವನನ್ನು ಆರಾಧಿಸುವುದರಿಂದ, ಶಿವನನ್ನು ಧ್ಯಾನಿಸುವುದರಿಂದ ಮನಸ್ಸಿನ ನಿರಾಳತೆಯನ್ನು ಸಾಧಿಸಬಹುದು. ನಿರಾಳ ಅಂದರೆ ಚಿಂತೆ ಇಲ್ಲದೇ ಇರುವಂಥ ಮನಸ್ಥಿತಿಯನ್ನು ಸಾಧಿಸಬಹುದು. ಯಾವುದು? ದೇವರ ಧ್ಯಾನ ಮಾಡುವುದರಿಂದ, ಶಿವನ ಧ್ಯಾನ ಮಾಡುವುದರಿಂದ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯನ್ನು ಸಾಧಿಸಬಹುದು. ಈ ಜಗತ್ತಿನಲ್ಲಿ ಇರುವಂಥ ಒಂದೊಂದು ವಸ್ತುವು ಕೂಡ ಒಂದೊಂದು ವಿಶಿಷ್ಟತೆಯನ್ನು ಹೊಂದಿರುವಂಥದ್ದು. ಶಿವಧ್ಯಾನದ ಮಹತ್ವವನ್ನು ತಿಳಿಸುತ್ತಾ ಭಕ್ತರಿಗೆ ಬೇಕಾದುದು ಯಾವುದು? ಭಕ್ತರಿಗೆ ಬೇಕಾದದು ಚಿಂತೆ ಇಲ್ಲದ ಮನಸ್ಥಿತಿ. ಅಂದರೆ ಪರಶಿವ ಮತ್ತು ಲಿಂಗ ಇದು ಬೇರೆ ಬೇರೆ ಅಲ್ಲ, ಒಂದೇ ಅನ್ನುವಂಥ ಭಾವವನ್ನು ನಾವು ಈ ವಚನದಲ್ಲಿ ಕಾಣಬಹುದು. ಮುಂದಿನ ವಚನ ಭಾಗ ನೋಡಿ. ಪರುಷದ ಗೃಹದೊಳಗಿದ್ದು ತಿರುವನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆ ಉದಕವ, ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇಲ್ಲಿಯೂ ಕೂಡ ಈ ವಚನದ 2ನೇ ಭಾಗದಲ್ಲಿಯೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೀವು ಗಮನಿಸಬಹುದು. ಪರುಷದ ಗೃಹದೊಳಗಿದ್ದು ಈ ವಚನ ಭಾಗ ಮಂಗಳಕರವಾದಂತಹ ಲಿಂಗದ ಸಾಂಗತ್ಯವುಳ್ಳವನು ಬೇರೆಯವರ ಕುರಿತು ಚಿಂತಿಸುವುದಿಲ್ಲ. ತನಗೆ ಬೇಕಾಗಿರುವಂತಹ ದೇವರು ತನ್ನ ಹತ್ತಿರವೇ ಇರುವಾಗ ಬೇರೆಯದರ ಕುರಿತು ಚಿಂತಿಸುವುದಿಲ್ಲ ಎನ್ನುವುದನ್ನು ಈ ವಚನದಲ್ಲಿ ನಾವು ಕಾಣಬಹುದು.
ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ. ಪರುಷ ಪರುಷ ಸ್ಪರ್ಶ ಪರುಷ ಮಣಿ ಅಂತ ಹೇಳ್ತಾರೆ. ಪರುಷ ಮಣಿ ಅಂದರೆ ಈ ಪರುಷದ ಮಣಿ ಯಾವನ ಹತ್ತಿರ ಇರುತ್ತದೋ ಆತ ಏನನ್ನ ಮುಟ್ಟುತ್ತಾನೋ ಅದೆಲ್ಲವೂ ಚಿನ್ನವಾಗಿಸುವಂಥ ಒಂದು ಶ್ರೇಷ್ಠವಾದಂಥ ಮಣಿ, ಬಹಳ ಅಮೂಲ್ಯವಾದಂತಹ ಮಣಿ ಪರುಷಮಣಿ, ಸ್ಪರ್ಶಮಣಿ. ಈ ಪರುಷಮಣಿಯಿಂದ ಕಟ್ಟಿದಂತಹ, ಪರುಷದ ಶಿಲೆಯಿಂದ ಕಟ್ಟಿದಂತಹ ಮನೆಯಲ್ಲಿ ವಾಸವಾಗಿರುವವನು ತಿರಿವನೇ ಮನೆ ಮನೆಯ. ತಿರಿ ಅಂದರೆ ಭಿಕ್ಷೆ ಬೇಡು. ಪರುಷದ ಮನೆ ಗೃಹ ಅಂದರೆ ಮನೆ. ಪರುಷದ ಮನೆಯಲ್ಲಿ ಇದ್ದವನು ಇತರ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಲಾರ. ಪರುಷದ ಮನೆಯಲ್ಲಿ ವಾಸವಾಗಿರುವವನು ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುವುದಿಲ್ಲ. ಹಾಗೆಯೇ ತೊರೆಯೊಳಗಿದ್ದವನು ತೃಷೆಯಾಗಲು ಅರಸುವನೇ ಕೆರೆ ಉದಕವ. ತೊರೆಯೊಳಗಿದ್ದವನು, ತೊರೆ ಅಂದರೆ ನದಿಯಲ್ಲೇ ಇರುವವನು, ತೊರೆಯೊಳಗಿದ್ದವನು ತೃಷೆ ಅಂದರೆ ಬಾಯಾರಿಕೆ, ತೃಷೆಯಾಗಲು ಅರಸುವನೇ. ಅರಸು ಅಂದರೆ ಹುಡುಕು. ಅರಸು ಒಂದು ಅರ್ಥ ಹುಡುಕು, ಇನ್ನೊಂದು ಅರ್ಥ ಹುಡುಕುವುದು, ಇನ್ನೊಂದು ಅರ್ಥ ರಾಜ. ಅರಸು, ತೃಷೆಯಾಗಲು ಅರಸುವನೇ ಕೆರೆ ಉದಕವ. ನದಿಯಲ್ಲಿ ಇರುವಂಥವನು ಬಾಯಾರಿಕೆ ಆದಾಗ ಆತ ಬೇರೆ ಕೆರೆಯ ನೀರನ್ನು ಹುಡುಕಿಕೊಂಡು ಹೋಗಲಾರ. ಕೆರೆಯಲ್ಲಿ ನಿಂತ ನೀರಿಗಿಂತ ಹರಿಯುವ ನದಿಯ ನೀರು ಶ್ರೇಷ್ಠವಾಗಿರ್ತದೆ. ಹಾಗಾಗಿ ತೊರೆಯೊಳಗೆ ಇದ್ದವನು, ನದಿಯಲ್ಲಿ ಇದ್ದವನು ಬಾಯಾರಿಕೆಯಾಗಲು ಕೆರೆಯ ಉದಕ ಅಂದರೆ ನೀರು, ಕೆರೆಯ ನೀರನ್ನು ಹುಡುಕಿ ಹೋಗಲಾರನು. ಹಾಗೆಯೇ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಹಾಗೆಯೇ ಮಂಗಳಕರವಾದಂತಹ ಲಿಂಗವನ್ನು ತನ್ನ ಅಂಗದ ಮೇಲೆ ಅಂದರೆ ಲಿಂಗಧಾರಿಯಾದಂತಹ ಮಂಗಳಕರವಾದಂತಹ ಶಿವಲಿಂಗವನ್ನು ತನ್ನ ಮೈಯಲ್ಲಿ ಧರಿಸಿದವನು ಬೇರೆ ಲಿಂಗಗಳನ್ನು ಅಂದರೆ ಬೇರೆ ದೇವರುಗಳನ್ನು ನೆನೆಯಲು ಸಾಧ್ಯವೇ. ಮಂಗಳಕರವಾದಂತಹ ಲಿಂಗವನ್ನು ಧರಿಸಿದವನು ಬೇರೆ ಲಿಂಗಗಳನ್ನು ನೆನೆಯಲು ಸಾಧ್ಯವೇ ಅಂದರೆ ಶಿವನಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿ ಲಿಂಗಧಾರಣೆ ಮಾಡಿಕೊಂಡವನಿಗೆ ಅನ್ಯ ದೇವರನ್ನು ನೆನೆಯುವ ಅಗತ್ಯವಿಲ್ಲ ಎಂದು ಇಲ್ಲಿ ಉರಿಲಿಂಗ ಪೆದ್ದಿ ಹೇಳಿದ್ದಾನೆ. ಇನ್ನು 3ನೆಯ ವಚನ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ ಆಗದಾಗದು. ಗುರುವೇ, ಲಘುವೇ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪೆತ್ತಿ ಪ್ರಿಯ ವಿಶ್ವೇಶ್ವರ. ಈ ವಚನ ಭಾಗದಲ್ಲಿ ಗುರುವಿನ ನಡತೆ ಬಹಳ ಶ್ರೇಷ್ಠವಾಗಿರಬೇಕು, ಗುರುವಿನ ನಡತೆ ಘನತೆ ಉಳ್ಳದ್ದಾಗಿರಬೇಕು ಎಂಬುದನ್ನು ಈ ವಚನ ಹೇಳುತ್ತದೆ. ಲಘು ಎಂದರೆ ಹಗುರವಾದುದು, ಸಣ್ಣದು ಅನ್ನುವಂಥ ಅರ್ಥ ಬರ್ತದೆ. ಲಘು ಅಂದರೆ ಛಂದಸ್ಸಿನಲ್ಲಿಯೂ ನೀವು ನೋಡಿರ್ಬೋದು. ಹಾಗೆ ಲಘು ಎಂದರೆ ಹಗುರವಾದದ್ದು, ಸಣ್ಣದು. ಇನ್ನು ಗುರು ಎಂದರೆ ದೊಡ್ಡದು, ಛಂದಸ್ಸಿನಲ್ಲಿ ಬರ್ತದೆ, ನಿಮಗೆಲ್ಲ ಗೊತ್ತಿದೆ. ಹಾಗೆ ಹಿರಿದು ಅನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ. ಹಾಗೆ ಗುರು ಎಂದರೆ ಶಿಕ್ಷಕ. ಹಾಗೆ ನಾನಾರ್ಥ ಬರೆಯಿರಿ. ಶಿಕ್ಷಕ, ಉಪಾಧ್ಯಾಯ, ಅಥವಾ ದೊಡ್ಡದು, ಅಥವಾ ಹಿರಿದು, ಅಥವಾ ಗುರುಗ್ರಹ ಅಂತ ಕೇಳಿರ್ಬೋದು. ಹಾಗೆ ವಾರವನ್ನು ಕೂಡ ಸೂಚಿಸ್ತದೆ, ಗುರುವಾರ ಅಂತ ಹೇಳ್ತೇವೆ. ಇಲ್ಲಿ
ಮಾನವರು ತಮ್ಮ ವರ್ತನೆಯಲ್ಲಿ ಹಗುರವಾದ ನಡವಳಿಕೆ, ಮಾನವರ ವರ್ತನೆಯಲ್ಲಿ ಇಲ್ಲಿ 2 ವಿಭಾಗಗಳಿರ್ತದೆ. ಸಾಧಾರಣ ಕೆಲವರಲ್ಲಿ ಹಗುರವಾದಂತಹ ಸಣ್ಣತನ ನಡವಳಿಕೆ ಅಂತ ಇರ್ತದೆ. ಹಿರಿದಾದ ನಡವಳಿಕೆ, ಗಂಭೀರ ವ್ಯಕ್ತಿತ್ವ ಅಂತ ಹೇಳ್ತೇವೆ. ಈ ವಚನದಲ್ಲಿ ಉರಿಲಿಂಗ ಪೆದ್ದಿ ಹೀಗೆ ಹೇಳ್ತಾರೆ: ಲಘುವಾಗಿರುವವನು ಅಂದರೆ ಹಗುರ ನಡವಳಿಕೆಯುಳ್ಳವನು ಗುರುವಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಗುರುವಿಗೆ ಆತನದೇ ಆದಂತಹ ಶ್ರೇಷ್ಠತೆ ಇದೆ. ಗುರುವಾದವನು ಹಿರಿಯನಾಗಿರ್ತಾನೆ. ಆತನ ಅರ್ಥವೂ ಕೂಡ ಹಿರಿದು ಶ್ರೇಷ್ಠ ಅನ್ನುವಂತಹ ಅರ್ಥವಿದೆ. ಬಹಳ ಭಾರವಾಗಿರುವವನು. ಗುರುವಾದವನು ಲಘುವಾಗಲು ಸಾಧ್ಯವಿಲ್ಲ ಎಂದು ಇಲ್ಲಿ ಉರಿಲಿಂಗ ಪೆದ್ದಿ ಹೇಳ್ತಾರೆ. ಗುರುವಾದವನು ಲಘುವಾಗಲು ಸಾಧ್ಯವಿಲ್ಲ, ಅಂತಹ ನಡವಳಿಕೆ ಸಲ್ಲದು ಗುರುಗಳಿಗೆ ಅಂತ ಹೇಳ್ತಾರೆ. ಶ್ರೇಷ್ಠನು ಶ್ರೇಷ್ಠನೇ ಆಗಿರ್ತಾನೆ, ಕನಿಷ್ಠನು ಕನಿಷ್ಠನೇ ಆಗಿರ್ತಾನೆ. ಗುರುವು ಗುರುವೇ ಆಗಿರುತ್ತಾನೆ, ಲಘುವು ಲಘುವೇ ಎಂದು ಹೇಳುವಾಗ ಶ್ರೀ ಗುರುವಿನ, ಇಲ್ಲಿ ಗುರು ಬೋಧಕರ ಸ್ಥಾನದಲ್ಲಿರುವವನು, ಯಾರೋ ಅಧ್ಯಾಪನ ಮಾಡುವಂತಹ ಸ್ಥಾನದಲ್ಲಿರುವವನು. ಆತ ಘನವರ್ತನದಲ್ಲಿ ವರ್ತಿಸಿದರೆ, ಯಾವುದು ಘನವರ್ತನದಲ್ಲಿ ವರ್ತಿಸಿದರೆ ಅದು ಅಪಚಾರ ಆಗುವುದಿಲ್ಲ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಆತ ಘನವರ್ತನದಲ್ಲಿ ವರ್ತಿಸಿದರೆ ಅದು ಆಚಾರವಾಗುವುದಿಲ್ಲ. ಹಾಗೆ ಮಾಡಲು ಕೂಡದು. ಶ್ರೇಷ್ಠವಾದಂತಹ ಗುರು ಸ್ಥಾನದಲ್ಲಿರುವವನು ಯಾವತ್ತೂ ಗುರುವೇ ಆಗಿರಬೇಕು, ಲಘುವಾಗಬಾರದು. ಇಲ್ಲಿ ಹೇಳ್ತಾರೆ, ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ. ಇಲ್ಲಿ ಉರಿಲಿಂಗ ಪೆದ್ದಿಯು ಈ ಗುರುವಾದವನು ಲಿಂಗ ಪೂಜೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ಪ್ರಸಾದವನ್ನು, ಗುರುಲಿಂಗ ಜಂಗಮರನ್ನು ಹಾಗೆಯೇ ಪ್ರಸಾದವನ್ನು ಲಘುವಾಗಿ ಕಂಡರೆ ಅಥವಾ ಲಘುವಾಗಿ ಮಾಡಿದರೆ ಅವನೇ ಲಘುವಾಗುತ್ತಾನೆ. ಅಂದರೆ ಆತನ ಮನಸ್ಸಿನಲ್ಲಿ ಲಘುವರ್ತನೆ ಬಂದರೆ, ಸಣ್ಣತನ ಬಂದರೆ ಅವನೇ ಹಗುರವಾಗಿ ಬಿಡುತ್ತಾನೆ ಇತರರ ಎದುರಿಗೆ. ಗುರುಸ್ಥಾನದಲ್ಲಿರುವವನು ತಾನೇ ಗುರುಲಿಂಗ ಜಂಗಮ ಹಾಗೂ ಪ್ರಸಾದಗಳನ್ನು ಲಘುವಾಗಿ ಕಂಡರೆ ಅವನೇ ಲಘುವಾಗುತ್ತಾನೆ. ಅವನು ಗುರುಸ್ಥಾನಕ್ಕೆ ಯೋಗ್ಯನೆನಿಸುವುದಿಲ್ಲ ಅನ್ನೋದನ್ನು ಇಲ್ಲಿ ಉರಿಲಿಂಗ ಪೆದ್ದಿ ಈ ವಚನ ಭಾಗದಲ್ಲಿ ಹೇಳುತ್ತಾರೆ. ಹಾಗೆ ಇದರ ಜೊತೆಯಲ್ಲಿ ಶ್ರೀ ಗುರು ಲಿಂಗ ಜಂಗಮ ಅನ್ನುವಂಥದ್ದು 3 ವಿಧಗಳಿವೆ. ಈ 3 ವಿಧದ ಮಹತ್ವವನ್ನು ಈ ವಚನದಲ್ಲಿ ಅವರು ಹೇಳ್ತಾರೆ. ಅಂದರೆ ಗುರುಲಿಂಗ ಜಂಗಮವನ್ನು ಯಾರೂ ಕೂಡ ಲಘುವಾಗಿ ಕಾಣಬಾರದು, ಗುರುವಾದವನಂತೂ ಲಘುವಾಗಿ ಕಾಣಲೇಬಾರದು ಅನ್ನುವಂಥದ್ದನ್ನು ಇಲ್ಲಿ ವಚನಕಾರ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಉರಿಲಿಂಗ ಪೆದ್ದಿಯ ವಚನಗಳು 3 ವಚನ ಭಾಗಗಳಿದ್ದವು. ಅವು 3 ಕೂಡ ಇಲ್ಲಿಗೆ ಮುಕ್ತಾಯವಾಗ್ತದೆ. ನಾವಿನ್ನು ಅಭ್ಯಾಸ ಭಾಗವನ್ನು ನೋಡೋಣ. ಇಲ್ಲಿ ಸಂದರ್ಭವನ್ನು ಕೊಟ್ಟಿದ್ದಾರೆ. ಮೊದಲನೆಯ ಸಂದರ್ಭ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ? ಹೇಗೆ ಬರಿಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಪ್ರಸ್ತುತ ಈ ಸಾಲನ್ನು ಉರಿಲಿಂಗ ಪೆದ್ದಿಯವರು ಬರೆದಂತಹ ವಚನಗಳಿಂದ ಆರಿಸಲಾಗಿದೆ. ಶಿವಲಿಂಗದ ಧ್ಯಾನವಿಲ್ಲದೆ, ಸಾನ್ನಿಧ್ಯವಿಲ್ಲದೆ ಮನಸ್ಸಿನ ನಿರಾಳತೆ ಸಾಧ್ಯವಿಲ್ಲ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ವಚನಕಾರರು ಈ ಮಾತನ್ನು ಹೇಳುತ್ತಾರೆ. ಸೂರ್ಯನಿಲ್ಲದೆ ಹಗಲು ಇರುವುದಿಲ್ಲ, ದೀಪವಿಲ್ಲದೆ ಬೆಳಕನ್ನು ಕಾಣಲು ಸಾಧ್ಯವಿಲ್ಲ. ಅದೇ ರೀತಿ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಲು ಸಾಧ್ಯವಿಲ್ಲ, ಸಕಲವಿಲ್ಲದೆ ನಿಷ್ಕಲವ ಕಾಣಲು ಸಾಧ್ಯವಿಲ್ಲ. ಇವು ಒಂದೊಂದು ವಿಶಿಷ್ಟತೆಯ ಮೂಲವಾಗಿದೆ.
ಅದೇ ರೀತಿ ನಿಶ್ಚಿಂತ ಮನಸ್ಸಿನ ಸ್ವರೂಪನಾದ ಮಂಗಳಕರನಾದ ಶಿವನನ್ನು ಆರಾಧಿಸುವುದರಿಂದ ನಿರಾಳತೆಯನ್ನು ಹೊಂದಬಹುದು ಎಂದು ಹೇಳುವಾಗ ಈ ವಚನಕಾರರು ಈ ಮಾತನ್ನು ಈ ಮೇಲಿನಂತೆ ಹೇಳಿದ್ದಾರೆ. ಇನ್ನು ಸ್ವಾರಸ್ಯ, ಪರಶಿವ ಮತ್ತು ಲಿಂಗ ಬೇರೆ ಬೇರೆಯಲ್ಲ ಅನ್ನುವಂಥ ಭಾವವನ್ನು ಇದರಲ್ಲಿ ಕಾಣಬಹುದು. ಇನ್ನು ಎರಡನೇದು, ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಮತ್ತು ತಾನೇ ಲಘು ಮಾಡಿ ಲಘುವಾದನಯ್ಯ. ಇದನ್ನು ನೀವು ನಾನು ಕೊಟ್ಟಿರುವಂಥ ಈ ಸಾರಾಂಶವನ್ನು ನೋಡಿ ಬರೀರಿ. ಇನ್ನು 1 ಅಂಕದ ಪ್ರಶ್ನೆಗಳು. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಮಂಗಳಕರವಾದ ಲಿಂಗವನ್ನು ಧರಿಸಿದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. ಇನ್ನು 2 ಅಂಕಗಳ ಪ್ರಶ್ನೆಗಳು. ಮೊದಲನೆಯದು, ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳು ಯಾವುವು? ಸೂರ್ಯನಿಂದ ಹಗಲು ಉಂಟಾಗುತ್ತದೆ, ದೀಪದಿಂದ ಬೆಳಕು ಉಂಟಾಗುತ್ತದೆ. ಇನ್ನು 2ನೆಯ ಪ್ರಶ್ನೆ, ಯಾರು ಮನೆ ಮನೆಯನ್ನು ತಿರಿಯನು? ಕೆರೆ ಉದಕವನ್ನು ಅರಸದವನು ಯಾರು? ಪರುಷದ ಶಿಲೆಯ ಮನೆಯಲ್ಲಿ ಇರುವವನು ಮನೆ ಮನೆಯನ್ನು ತಿರಿಯನು. ತೊರೆಯೊಳಗೆ ಇರುವವನು ಬಾಯಾರಿದರೆ ಕೆರೆಯ ಉದಕವನ್ನು ಅರಸುವುದಿಲ್ಲ. 3ನೇ ಪ್ರಶ್ನೆ, ಗುರುವಿನ ಲಕ್ಷಣಗಳೇನು? ಗುರುವು ಲಘುವಾದ ವರ್ತನೆಯನ್ನು ತೋರುವುದಿಲ್ಲ. ಲಘುವಾಗಿ ವರ್ತಿಸಿದರೆ ಅವನು ಗುರುವಾಗಲಾರ. ಗುರುವು ಲಿಂಗ ಜಂಗಮ ಪ್ರಸಾದಗಳನ್ನು ಹಗುರವಾಗಿ ಕಾಣುವುದಿಲ್ಲ. ಇನ್ನು 4 ಅಂಕಗಳ ಪ್ರಶ್ನೆಗಳಿವೆ ನೋಡಿ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಗುರು ಲಘುವರ್ತನದಲ್ಲಿ ವರ್ತಿಸಬಾರದು ಏಕೆ? ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು? ಇವುಗಳನ್ನು ಆ ಸಾರಾಂಶವನ್ನು ನಾನು ಈಗಲೇ ಹೇಳಿದಂತಹ ಈ ಪದ್ಯದ ಸಾರಾಂಶವನ್ನು ಕೇಳಿ ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ. ಇನ್ನು ಭಾಷಾಭ್ಯಾಸ ಇದೆ ನೋಡಿ. ಭಾಷಾಭ್ಯಾಸದಲ್ಲಿ ಇವುಗಳ ನಾನಾ ಅರ್ಥಗಳನ್ನು ಬರೆಯಿರಿ ಅಂತ ಇದೆ. ತೊರೆ, ನದಿ, ತ್ಯಜಿಸು, ನೆನೆ, ಸ್ಮರಿಸು, ಒದ್ದೆಯಾಗು, ಲಘು, ಹಗುರ, ಸಣ್ಣ, ಗುರು, ಶಿಕ್ಷಕ, ಹಿರಿದು, ದೊಡ್ಡದು. ಇನ್ನು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೂರ್ಯ, ಭಾನು, ಆದಿತ್ಯ, ರವಿ, ನೇಸರ. ಇನ್ನು ದೀಪ, ದೀಪದ ಸಮಾನಾರ್ಥಕ ಪದ ಬೆಳಕು, ಹಣತೆ, ಜ್ಯೋತಿ. ಇನ್ನು ಪುಷ್ಪ, ಹೂವು, ಕುಸುಮ, ಪುಷ್ಪ, ಸುಮ. ಹೀಗೆ ಬೇರೆ ಬೇರೆ ಅರ್ಥಗಳಿರ್ತವೆ. ಗೃಹ, ಗೃಹ, ಮನೆ, ಆಲಯ, ಗೇಹ. ವಿದ್ಯಾರ್ಥಿಗಳೇ, ಒಂದನ್ನು ಗಮನಿಸಿ, ನೀವು ಸಮಾನಾರ್ಥಕ ಪದಗಳನ್ನು ಬರೆಯುವಾಗ 2 ಅರ್ಥಗಳು ಇದ್ದರೆ ಮಾತ್ರ 1 ಅಂಕ ಲಭಿಸುತ್ತದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಪದಗಳ ಅರ್ಥ ಬರೆಯುವಾಗ 1 ಅರ್ಥ ಇರಬೇಕು. ಸಮಾನಾರ್ಥಕ ಪದ ಬರೆಯುವಾಗ 2 ಅರ್ಥಗಳು ಇದ್ದರೆ ಮಾತ್ರ ಪೂರ್ಣ ಅಂಕವನ್ನು ಗಳಿಸಬಹುದು. ಇನ್ನು ನಿಷೇಧಾರ್ಥಕ ಪದಗಳು. ಈ ನಿಷೇಧಾರ್ಥಕ ಪದಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಹಾಕಿದ್ದೇನೆ. ಪ್ರತಿಯೊಂದು ಭಾಷಾಭ್ಯಾಸದ ಕುರಿತು ವಿಡಿಯೋಗಳನ್ನು ಹಾಕಿದ್ದೇನೆ. ನೀವು ಅಲ್ಲಿಯೂ ಕೂಡ ಭೇಟಿ ಕೊಡಿ. ಕಾಣು ನಿಷೇಧಾರ್ಥಕ, ಕಾಣಲಾರ ಅಥವಾ ಕಾಣಬಾರದು. ಕಾಣನು, ಅದು ನಿಮ್ಮ ವರ್ಕ್ ಬುಕ್ಕಲ್ಲಿ ಇದೆ. ಹೇಗೆ ಯಾವುದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಿಗೆ ಸರಿಯಾಗಿ ಬಳಸುವಂತೆ ಅಲ್ಲಿ ಇದೆ. ಅದನ್ನು ನೋಡಿಕೊಳ್ಳಿ. ಯಾವುದರಲ್ಲಿ ನಿಮ್ಮ ವರ್ಕ್ ಬುಕ್ಕಲ್ಲಿ ಅಭ್ಯಾಸ ಪುಸ್ತಕ ಇದೆ ನೋಡಿ, ಅಲ್ಲಿ. ಇನ್ನು ಆಗದಾಗದು, ಆಗಬಾರದು, ಆಗದು ಅನ್ನುವಂಥದ್ದು ಉತ್ತರ. ವಿದ್ಯಾರ್ಥಿಗಳೇ,
ಇಲ್ಲಿಗೆ ಉರಿಲಿಂಗ ಪೆದ್ದಿ ಬರೆದಂತಹ ವಚನಗಳು ಮುಕ್ತಾಯವಾಗ್ತದೆ. ಇನ್ನು ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.